ನಮಸ್ತೆ, ನಾನು ಇವತ್ತಿನ ವಿಡಿಯೋದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪರ್ಫೆಕ್ಟ್ ಆಗಿರುವಂತಹ ಗೋಬಿ ಮಂಚೂರಿಯನ್ ಮನೇಲೆ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನು ಹೂಕೋಸನ್ನು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ನಾರ್ಮಲ್ ವಾಟರಲ್ಲಿ ಒಂದ್ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವಾಗ ಬಿಡಿಸಿಟ್ಕೊಂಡಿದ್ದಂತಹ ಗೋಬಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಬಿಸಿನೀರಲ್ಲಿ ಕುದಿಸ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ಏನಾದರೂ ಕೆಮಿಕಲ್ಸು ಅಥವಾ ಏನಾದರೂ ಹುಳಗಳಿತ್ತು ಅಂದರೆ ಅದೆಲ್ಲ ಸಾಯಲಿ ಅಂತ. ಇದನ್ನು ಒಂದು ಕುದಿ ಕುದಿಸ್ಕೊಳ್ಬೇಕು. ನಾನಿವಾಗ ಇದನ್ನ ಒಂದು ಕುದಿ ಕುದಿಸ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಜರಡಿಲಿ ಶೋಧಿಸ್ಕೊತಾ ಇದ್ದೀನಿ. ಇದು ನೀರು ಇಳ್ಕೊಳ್ಳೋಕ್ಕೆ ಬಿಡಬೇಕು, ಸ್ವಲ್ಪ ಹೊತ್ತು ಫುಲ್ ಡ್ರೈ ಆಗಬೇಕು. ಈಗ ಇದು ನೀರೆಲ್ಲ ಇಳ್ಕೊಂಡಿದೆ. ನಾನೊಂದು ಮಿಕ್ಸಿಂಗ್ ಬೌಲ್ಗೆ ಇದನ್ನು ಹಾಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಡ್ರೈ ಗೋಬಿ ಮಾಡೋದಕ್ಕೆ 1 ಕಪ್ ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ ಕಾರ್ನ್ ಫ್ಲೋರ್ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಇದು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಒಂದು 1/2 ಸ್ಪೂನು ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ನಂತರ 1/2 ಸ್ಪೂನ್ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ನೀರು ಹಾಕೊಳ್ದಲೆ ನಾವು ಫಸ್ಟು ಹಾಗೆ ಡ್ರೈನ ಮಿಕ್ಸ್ ಮಾಡ್ಕೊಳ್ಬೇಕು, ನೀಟಾಗಿ ಕಲಿಸ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಇದು ತುಂಬಾನು ನೀರು ಆಗಬಾರ್ದು, ಸ್ವಲ್ಪ ಡ್ರೈನೇ ಇರಬೇಕು. ಈಗ ಇದು ನೀಟಾಗಿ ಬೈಂಡ್ ಆಗಿದೆ ಗೋಬಿ ಜೊತೆ. ಈ ತರ ಸ್ವಲ್ಪ ಗಟ್ಟಿಗೆನೆ ಕಲ್ಸ್ಕೋಬೇಕು, ಇದು ತುಂಬಾ ನೀರು ಆಗಬಾರ್ದು. ಎಣ್ಣೆ ಕಾದಿದೆ, ಇದನ್ನ ಒಂದೊಂದಾಗಿ ಬಿಟ್ಕೊಳ್ತಾ ಹೋಗ್ಬೇಕು. ಇದನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ತುಂಬಾ ಹೈ ಫ್ಲೇಮ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಒಳಗಡೆ ಗೋಬಿ ಬೆಂದಿರಲ್ಲ, ಬಟ್ ಮೇಲ್ಗಡೆ ಮಾತ್ರ ಸೀದಂಗ್ ಆಗ್ಬಿಡುತ್ತೆ. ಇದನ್ನ ಉದ್ರುದ್ರಾಗಿ ಬಿಟ್ಕೋತಾ ಹೋಗ್ಬೇಕು ಎಣ್ಣೆಲಿ. ಇವಾಗ ಇದು ನೀಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ, ನಾವಿದನ್ನ ತೆಕ್ಕೊಳ್ಬಹುದು. ಆಕ್ಚುಲಿ ಇದಕ್ಕೆ ಕಲರ್ ಹಾಕಿದ್ರೆ ಕಲರ್ ತುಂಬಾನೇ ಚೆನ್ನಾಗಿ ಬರುತ್ತೆ, ಬಟ್ ಅದು ಎಲ್ಲ ತುಂಬಾ ಕೆಮಿಕಲ್ಸ್, ನಾವು ಹಂಗಾಗಿ ಅದೆಲ್ಲ ಯೂಸ್ ಮಾಡೋಲ್ಲ. ಇದು ಫ್ಲೇವರ್ ಅಂತೂ ತುಂಬಾನೇ ಚೆನ್ನಾಗಿದೆ, ತುಂಬಾ ಸಖತ್ತಾಗಿ ಬರ್ತಾ ಇದೆ. ಈಗ ಕಲ್ಸಿಟ್ಕೊಂಡಿದ್ದು ಎಲ್ಲದನ್ನು ನಾನು ಈ ತರ ಎಣ್ಣೆಲಿ ಬಿಟ್ಕೋತಾ ಇದ್ದೀನಿ. ಈ ಡ್ರೈ ಗೋಬಿ ಆದ್ಮೇಲೆ ನಾವು ಮಸಾಲ ಮಾಡ್ಬೇಕು ಇದಕ್ಕೆ. ಈಗ ಡ್ರೈ ಗೋಬಿ ರೆಡಿ ಆಗಿದೆ, ನಾನು ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಈಗ ಕಾದಿರೋ ಎಣ್ಣೆಗೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಆನಿಯನ್ ಹಾಕೊಳ್ಬಹುದು, ಬಟ್ ನಾನು ಆನಿಯನ್ ಹಾಕೊಳ್ತಾ ಇಲ್ಲ, ಅದಕ್ಕೆ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ. ಈ ಕ್ಯಾಪ್ಸಿಕಮ್ ನೀಟಾಗಿ ಫ್ರೈ ಆಗಬೇಕು. ಕ್ಯಾಪ್ಸಿಕಮ್ ನೀಟಾಗಿ ಫ್ರೈ ಆಗಿದೆ. ನಾನು ಇದಕ್ಕೀಗ ಮಿಕ್ಸಿ ಮಾಡಿಟ್ಕೊಂಡಿದ್ದಂಥ ಶುಂಠಿ ಹಾಕ್ತಾ ಇದ್ದೀನಿ. ಆ ಶುಂಠಿಲಿರೋಂಥ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್
ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಸಾಸ್ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕಿವಾಗ ಸಾಸ್ನ ಸೇರಿಸ್ಕೊತಾ ಇದ್ದೀನಿ. ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಹಾಕೊಳ್ತಾ ಇದ್ದೀನಿ. 1/2 ಚಮಚದಷ್ಟು ಸೋಯಾ ಸಾಸ್ ಹಾಕೊಳ್ತಾ ಇದ್ದೀನಿ. ಇದು ತುಂಬ ಹಾಕಿದ್ರೆ ಹುಳಿ ಆಗ್ಬಿಡುತ್ತೆ, ಸೊ ಹಂಗಾಗಿ ನಾನು ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ. ಇದಕ್ಕೆ 1/2 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು. ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ನಾವು ನೀರು ಹಾಕೊಳ್ಬೇಕು. ನಮಗೆ ತುಂಬ ಕ್ರಿಸ್ಪಿ ಇರಬೇಕು ಗೋಬಿ ಅಂದರೆ ಜಾಸ್ತಿ ನೀರು ಹಾಕೊಳ್ಬಾರ್ದು. ಇಲ್ಲ ನಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಇರಬೇಕು ಅಂದರೆ ನೀರನ್ನ ಹಾಕೊಳ್ಬೇಕು. ಈ ಗ್ರೇವಿ ಕುದೀತಾ ಇದೆ. ಇದೇ ಟೈಮಲ್ಲಿ ನಾವು ಇಟ್ಕೊಂಡಿದ್ದಂಥ ಡ್ರೈ ಗೋಬಿನ ಸೇರಿಸ್ಬೇಕು. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೋಬಿ ಅಂತ. ತಿನ್ನೋದಿಕ್ಕೆ ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಇದು ಗೋಬಿ. ನೀವೆಲ್ಲರೂ ಒಂದ್ಸಲ ಟ್ರೈ ಮಾಡ್ಬೋದು ಮನೇಲಿ. ಈಗ ಗೋಬಿ ಮಂಚೂರಿ ರೆಡಿ ಆಗಿದೆ. ನಮ್ಮ ಅಪ್ಪಂಗೆ ಕೊಟ್ಬಿಟ್ಟು ಹೇಗಿದೆ ಟೇಸ್ಟ್ ಅಂತ ಕೇಳೋಣ ಬನ್ನಿ. ಹೇಗಿದೆ ಅಪ್ಪಾಜಿ ಟೇಸ್ಟ್? ತುಂಬಾ ಚೆನ್ನಾಗಿದೆ. ಹೊರಗಡೆ ಹೋಟೆಲ್ ತರನೇ ಇದೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲೆ ಎಷ್ಟು ಸಿಂಪಲ್ ಆಗಿ ಗೋಬಿ ಮಂಚೂರಿಯನ್ ಮಾಡ್ಬೋದು ಅಂತ. ಈ ರೆಸಿಪಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.